ನಮಸ್ಕಾರ ಕನ್ನಡಿಗರೇ, ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಾವು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ರಿಯಲ್ ಗೋಸ್ಟ್ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ದೆವ್ವ ಇದೆಯೋ ಇಲ್ಲವೋ ಎಂಬ ವಿಚಾರವಾಗಿ ಬಹಳ ವರ್ಷಗಳಿಂದಲೂ ಚರ್ಚೆ ನಡೆಯುತ್ತಲೇ ಇದೆ. ಕೆಲವರು ನಂಬಿದರೆ ಇನ್ನು ಕೆಲವರು ದೆವ್ವ ಎಂಬುದು ಒಂದು ಭ್ರಮೆ ಅಷ್ಟೇ ಎನ್ನುತ್ತಾರೆ. ಆದರೂ ದೆವ್ವ ಎಂದರೆ ಭಯಪಡುವ ಜನರೇ ಹೆಚ್ಚು. ಇಂತಹ ಮಂದಿ ಹಾರರ್ ಸಿನಿಮಾಗಳನ್ನು ನೋಡಲು ಕೂಡ ಭಯ ಪಡುತ್ತಾರೆ. ಆದರೆ ಕೆಲವರಿಗೆ ಹಾರರ್ ಸಿನಿಮಾಗಳೆಂದರೆ ತುಂಬಾ ಇಷ್ಟ. ಬಹುತೇಕ ಹಾರರ್ ಸಿನಿಮಾಗಳನ್ನು ಕಲ್ಪನೆಯಲ್ಲೇ ಬರೆಯಲಾಗುತ್ತದೆ. ಆದರೆ ನಾವೀಗ ಹೇಳುತ್ತಿರುವ ಕಥೆಯನ್ನು ಒಂದು ಸಿನಿಮಾ ಮಾಡಿದರೆ ನಂಬರ್ 1 ಭೂತದ ಸಿನಿಮಾವಾಗುವುದು ಖಂಡಿತ. ರೀಲ್ ಕಥೆಯನ್ನೇ ಮರೆಯುವಂತೆ ಮಾಡುವ ನೈಜ ಹಾರರ್ ಸ್ಟೋರಿ ಇದು. ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಕೇರಳದ ಭೂತ ಬಂಗಲೆ ಎಂದು ಕರೆಯಲ್ಪಡುವ ಬೋರ್ನಾಕಾಡ್ ಬಂಗಲೆಯನ್ನು ಬ್ರಿಟಿಷರು 1951ರಲ್ಲಿ ನಿರ್ಮಿಸಿದರು. ಇದು ಅಗಸ್ತ್ಯ ಪರ್ವತ ಶ್ರೇಣಿಯ ಹಚ್ಚ ಹಸಿರಿನ ಕಾಡುಗಳ ನಡುವೆ ಇದೆ. ಇದನ್ನು 25 GB ಬಂಗಲೆ ಎಂದು ಕರೆಯಲಾಗುತ್ತದೆ. ಈ ಬಂಗಲೆಯನ್ನು ನಿರ್ಮಿಸಿದ ಬ್ರಿಟಿಷ್ ಮೂಲದ ವ್ಯಕ್ತಿ ಚಹಾ ತೋಟದ ವ್ಯವಸ್ಥಾಪಕರಾಗಿದ್ದರು. ಅವರು ತಮ್ಮ ಕುಟುಂಬದೊಂದಿಗೆ ಈ ಮನೆಯಲ್ಲಿ ವಾಸಿಸುತ್ತಿದ್ದರು. ಒಂದು ದಿನ ಅವರ ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿತು. ಇದಾದ ಬಳಿಕ ಅವರು ತಮ್ಮ ಹೆಂಡತಿಯೊಂದಿಗೆ ಲಂಡನ್ಗೆ ಹೋದರು. ಅಲ್ಲಿಂದಾಚೆಗೆ ಈ ಬಂಗಲೆಯ ಕಥೆಗಳು ಹುಟ್ಟಿಕೊಂಡವು. ಅಂದಿನಿಂದ ಇಂದಿನವರೆಗೂ ಕತೆ ಸಾಗುತ್ತಲೇ ಇದೆ. ಮಗುವಿನ ಸಾವಿನ ನಂತರ ಅನೇಕ ವದಂತಿಗಳು ಆ ಪ್ರದೇಶದಲ್ಲಿ ಹರಡಿತು. ಕಿಟಕಿಯ ಗಾಜು ಒಡೆಯುವ ಸದ್ದು, ಕಿರುಚಾಟ, ಬಂಗಲೆಯಲ್ಲಿ ದೆವ್ವ ಕಾಣಿಸುವುದು, ಹೀಗೆ ಹಲವು ಕಥೆಗಳು ಹರಿದಾಡತೊಡಗಿದವು. ಒಂದು ದಿನ ಸ್ಥಳೀಯ ಹುಡುಗಿಯೊಬ್ಬಳು ಉರುವಲು ಸಂಗ್ರಹಿಸಲು ಹೋದಾಗ ಬಂಗಲೆಗೆ ಹೋಗಿ ಹಿಂದಿರುಗಿದ ನಂತರ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿದಳು. ತುಂಬಾನೇ ವಿಚಿತ್ರವಾಗಿರುವುದು ಏನೆಂದರೆ, ಅವಿದ್ಯಾವಂತ ಹುಡುಗಿ ಇಂಗ್ಲಿಷನ್ನು ನಿರರ್ಗಳವಾಗಿ ಮಾತನಾಡುತ್ತಿದ್ದಳು. ಅಲ್ಲದೆ ಓದುವುದು ಮತ್ತು ಬರೆಯುವುದನ್ನು ಮಾಡುತ್ತಿದ್ದಳು. ಸತ್ತ ಮಗುವಿನ ಆತ್ಮವು ಹುಡುಗಿಯನ್ನು ಆವರಿಸಿಕೊಂಡಿದೆ ಎಂದು ಅನೇಕ ಜನರು ನಂಬಲು ಶುರು ಮಾಡಿದರು. ಅಂದಹಾಗೆ ಬೋರ್ನಾಕಾಡ್ ರಾಜಧಾನಿ ತಿರುವನಂತಪುರಂ ನಗರದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಸರ್ಕಾರದ ಕಟ್ಟುನಿಟ್ಟಿನ ನಿರ್ಬಂಧಗಳಿಂದಾಗಿ ಈ ಪ್ರದೇಶದಲ್ಲಿ ಯಾವುದೇ ಹೋಟೆಲ್ಗಳು ಅಥವಾ ರೆಸಾರ್ಟ್ಗಳಿಲ್ಲ. ಬಂಗಲೆಯ ಬಾಗಿಲು ಮತ್ತು ಕಿಟಕಿಗಳನ್ನು ಮುರಿದು ಕೆಲವು ಮರದ ಹಲಗೆಗಳಿಂದ ಬಾಗಿಲುಗಳನ್ನು ಮುಚ್ಚಲಾಗಿದೆ. ಹಗಲಿನಲ್ಲಿ ಮನೆಯಿಂದ ಹೊರಗೆ ಹೋಗುವ ಪ್ರೇತ ಪ್ರತಿ ರಾತ್ರಿ ಇಲ್ಲಿಗೆ ಬಂದು ತಿರುಗಾಡುತ್ತದೆ ಎಂದು ಸ್ಥಳೀಯರು ನಂಬಿದ್ದಾರೆ. ಈ ಬಂಗಲೆಯನ್ನು ನಿರ್ಮಿಸಿದ ಆಂಗ್ಲರು ಮೊದಲು ಈ ಸ್ಥಳವನ್ನು ಹುಡುಕಲು ಕರಿತಂದನ್ ಎಂಬ ಬುಡಕಟ್ಟು ಯುವಕನ ಸಹಾಯವನ್ನು ಪಡೆದಿದ್ದರು ಎಂದು ಕತೆ ಹೇಳುತ್ತದೆ. ಮನೆ ಕಟ್ಟಿದ ಬಳಿಕ ಬ್ರಿಟಿಷ್ ಇಂಜಿನಿಯರ್ ಬುಡಕಟ್ಟು ಯುವಕನನ್ನು ಕೊಂದನೆಂದು ಹೇಳಲಾಗುತ್ತದೆ. ಕೊಲೆಯಾದ ಯುವಕನು ಪ್ರೇತವಾಗಿ ಆಂಗ್ಲ ಮೂಲದ ವ್ಯಕ್ತಿಯ ಮಗಳನ್ನು ಕೊಂದನು ಎಂದು ಇಂದಿಗೂ ಕರಿತಂದನ್ ಆತ್ಮ ಮತ್ತು ಬ್ರಿಟಿಷ್ ವ್ಯಕ್ತಿಯ ಮಗಳ ಆತ್ಮ ಅಲ್ಲಿ ಸಂಚರಿಸುತ್ತದೆ ಎಂದು ಸ್ಥಳೀಯರು ಇನ್ನೂ ಬಲವಾಗಿ ನಂಬಿದ್ದಾರೆ. ಈ ನಂಬಿಕೆಯಿಂದಲೇ ಈ ಬಂಗಲೆ ಸುತ್ತಮುತ್ತ ಯಾರೂ ಕೂಡ ಸುಳಿಯೋದಿಲ್ಲ. ಕೇರಳದಲ್ಲಿ ಈ ಬಂಗಲೆ ಈಗಲೂ ನಿಮಗೆ ಕಾಣಸಿಗುತ್ತದೆ. ನೀವೇನಾದರೂ ಧೈರ್ಯವಂತರಾಗಿದ್ದರೆ ಈ ಬಂಗಲೆಗೊಮ್ಮೆ ಭೇಟಿ ನೀಡಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.